ಕೇಸು ನೋಡ್ತೀವಿ. ನಿಮ್ದು ಏನು ಸಜೆಷನ್ ಇದೆ ಕೊಡಿ, ಬಟ್ ಯು ಕಾಂಟ್ ಸ್ಟಾಪ್ ದಿ ರೋಡ್. ನಾವು ರೋಡ್ ಮಾಡಲೇಬೇಕು, ಅಡಿಷನಲ್ ರೋಡ್ ಬರಲೇಬೇಕು. ಅಡಿಷನಲ್ ರೋಡ್ ಆಗಲಿಲ್ಲ ಅಂತಂದರೆ ನೀವು ಹೇಳ್ದಂಗೆ ಅಲ್ಲಿ ಗೊಟ್ಕೆರೆ ತಾವು ಹೆಚ್ಚು ಕಮ್ಮಿ 7-8 ಕಿಲೋಮೀಟ್ರ್ 5,000 ಮನೆ ಇದೆ. 5,000 ಮನೆ ಹೊಡೆದಕ್ಕಾಗ್ತದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಬರೀ ಕೆಲವು ಕಡೆ 1, 2, 3, 4 ಮನೆ ಇರ್ಬೋದು. ಆ ಗೊಟ್ಕೆರೆ ಈ ಜಾಗದಲ್ಲೇ ಬನ್ನೇರುಗುಟ್ಟೆಯಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ 5,000 ಮನೆ ಇದೆ. ಸೊ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆ ಒಂದು ಸ್ಟ್ರೆಚಲ್ಲಿ ಟನಲ್ ಅಂತೀನಿ ಫ್ಲೈಓವರ್ ಮೇಲೆ ತೆಗೆದುಕೊಂಡು ಹೋಗಕ್ಕಾಗ್ತದ ಅನ್ನೋದೆಲ್ಲ ಫೀಸಿಬಿಲಿಟಿ ವಿ ಹ್ಯಾವ್ ಜಸ್ಟ್ ವರ್ಕ್ಡ್ ಔಟ್. ಬಟ್ ಯು ಆರ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ದಟ್ ಏರಿಯಾ. ಪ್ಲೀಸ್ ನಿಮ್ಮನ್ನ ಬೇಕಾದ್ರೆ ನಾನು ನಮ್ಮ ಆಫೀಸರ್ಸ್ ಹತ್ರ ಕುಂಡಿಸ್ತೀನಿ, ನೀವು ಮಾತಾಡಿ, ಯು ಗಿವ್ ಯುವರ್ ಬೆಸ್ಟ್ ವ್ಯಾಲ್ಯುಬಲ್ ಸಜೆಷನ್ಸ್. ಬಟ್ ರೋಡನ್ನು ಯಾವ ಕಾರಣಕ್ಕೂ ಡ್ರಾಪ್ ಮಾಡೋಕ್ಕಂತೂ ಆಗಲ್ಲ. ವೈಬಿಲಿಟಿ ಬರಬೇಕು, ಆ ದೃಷ್ಟಿಯಿಂದ ಬಂದಿದ್ದೀವಿ. ರೈತರು ಕೂಡ ಅಲ್ಲಿ ಯಾರನ್ನು ವ್ಯವಸಾಯ ಮಾಡ್ತಾ ಇಲ್ಲ, ಯಾವ ರೈತರು ವ್ಯವಸಾಯ ಮಾಡ್ತಾ ಇಲ್ಲ. ಇಟ್ ಇಸ್ ಎ ಕಮರ್ಷಿಯಲ್ ವೆಂಚರ್ ಮಾಡ್ಕೊಂಡು ಅವ್ರಿಗೂ ಕೂಡ ಲಾಸ್ ಆಗ್ಬಾರ್ದು ಅಂತೇಳಿ 60-40 ಸ್ಕೀಮು. ಐ ನೋ ದಿ ವ್ಯಾಲ್ಯೂ ಆಫ್ ದಿ ಲ್ಯಾಂಡ್ ದೇರ್. ವ್ಯಾಲ್ಯೂ ಆಫ್ ಲ್ಯಾಂಡ್ ಇಸ್ ಟು ಹೈ. ಯಾವ ಜಮೀನನ್ನು 5 ಕೋಟಿ 6 ಕೋಟಿ 7 ಕೋಟಿ ಕಡಿಮೆ ಎಲ್ಲೂ ಇಲ್ಲ. ಕೆಲವು ಕಡೆ ಬಿಟ್ಟರೆ ಮಿಕ್ಕಿದ ಕಡೆ ಎಲ್ಲ 10 ಕೋಟಿನೂ ಇದೆ. ನಂದೇ ಪರ್ಸನಲ್ ಫ್ರೆಂಡ್ಸೇ ಬೇಕಾದಷ್ಟು ಜಾಗ ಎಲ್ಲ ಕಳ್ಕೊಂಡಿದ್ದಾರೆ. ನಾನು ಹೇಳಿದೆ ಕೈ ಮುಗಿದ್ಬಿಟ್ಟೆ ಅವ್ರಿಗೆ, ನಾನಂತೂ ಡಿನೋಟಿಫೈ ಮಾಡೋಕ್ಕಾಗಲ್ಲಪ್ಪ. ಐ ಕ್ಯಾನ್ ಗೆಟ್ ಯು 20 ವರ್ಷದಿಂದ ಕಾಂಪನ್ಸೇಷನ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಏನು ಡೆವಲಪ್ ಮಾಡೋಂಗಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಅಂತೇಳಿ ಹೇಳಿದ್ದೀನಿ. ಪ್ಲೀಸ್ ವಿ ಆರ್ ಮೋಸ್ಟ್ ವೆಲ್ಕಮ್. ಇದನ್ನ ಡ್ರಾಪ್ ಮಾಡಕ್ ಬರಲ್ಲ, ವಿ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್. ಇನ್ನೊಂದು ವಿನಂತಿ ಏನಂದ್ರೆ, ಯಾರಲ್ಲಿ ರೋಡ್ ರಸ್ತೆಯಲ್ಲಿ ಓನರ್ಸ್ ಇದ್ದಾರೆ, ರೆವಿನ್ಯೂ ಸೈಟ್ ಮಾಡಿ ಮನೆಗಳನ್ನ ಕಟ್ಟಿಬಿಟ್ಟಿದ್ದಾರೆ. ಇವತ್ತು ನೀವು ಕಾಂಪನ್ಸೇಷನ್ ಯಾರು ಕೊಡ್ತೀರಿ? ಮನೆ ಕಟ್ಟಿರೋರು ಕೊಡ್ತೀರಾ? ಒರಿಜಿನಲ್ ರೈತರು ಕೊಡ್ತೀರಾ? ಪಾಪ ಕೊಟ್ಟರೆ ರೈತರು ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರೆವಿನ್ಯೂ ಸೈಟ್ ಮಾಡಿದ್ದಾರೆ, ಪಾಪ ಯಾರೋ ಬಂದು ಸೈಟ್ ತಗೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಇವತ್ತು ಅವ್ರ ಮನೆ ಹೊಡಿತೀವಿ, ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ವಿ ವಿಲ್ ಗಿವ್ ಟು ದಿ ಯಾರು ಭೂಮಿಲಿದ್ದಾರೆ, ಯಾರು ದಾಖಲೆ ಇದೆ ಅವನಿಗೆ ಕೊಡುವಂಥ ವ್ಯವಸ್ಥೆನ ಮಾಡೋಣ. ಕೊಡಿ ಲಿಖಿತ ಮೂಲಕ. ಸಭಾನಾಯಕರೇ ಲಿಖಿತ ಮೂಲಕ 14 ಆಗಸ್ಟ್ 2025 ಸಮೂಹ 4 ಲಿಖಿತ ಮೂಲಕ ಉತ್ತರಿಸುವಟ್ಟು 146 ಪ್ರಶ್ನೆಗಳ ಪೈಕಿ 56 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸ್ತೇನೆ. ಮಾನ್ಯ ಶಾಸಕರಾದ ಸಿ ಗೋವಿಂದರಾಜು, ಸಿ ತಿಪ್ಪಣ್ಣ ಕಂಬತ್ನೂರು, ಡಾಕ್ಟರ್ ತಳವಾರ ಸಾಹೇಬಣ್ಣ, ನೇರಾಣಿ ಹನುಮಂತ ರುದ್ರಪ್ಪ, ಎಂ ನಾಗರಾಜು, ಕಿಶೋರ್ ಕುಮಾರ್ ಹುತ್ತೂರು, ಸಿ ಟಿ ರವಿ ಅವರು, ಐವಾನ್ ಡಿ ಸೋಜಾ ಹಾಗೂ ಶ್ರೀಮತಿ ಹೇಮಲತಾ ನಾಯ್ಕ್ ಅವರುಗಳ 13/8/2025 ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಸೂಚನೆಗಳನ್ನು ಸಂಬಂಧಿಸಿದ ಉತ್ತರಗಳನ್ನು ಸದನಕ್ಕೆ ಒಪ್ಪಿಸಿದೆ. ಶೂನ್ಯ ವೇಳೆ ಶಾಂತಾರಾಮ್ ಸಿದ್ದಿ. ಮಾನ್ಯ ಸಭಾಪತಿಗಳೇ, ಮೊನ್ನೆ ತಮ್ಮ ಅನುಮತಿಯನ್ನು ಕೋರ್ತಾ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನದಲ್ಲಿದ್ದಾರೆ. ಮೊನ್ನೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಭಾನಾಯಕರು ನಾವು ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಬರಲಿ ಅಂತ ಹೇಳಿದ್ರು. ಈಗ ಮಾನ್ಯ ಸಭಾಪತಿಗಳು ಮುಖ್ಯಮಂತ್ರಿಗಳು ಬರಲಿ ಅಂತ ಸರ್ಕಾರದ ನಿಲುವಿನ ಅಂತ ಹೇಳಿದ್ದೀರಿ. ನೋಡಿ, ರಿಕಾರ್ಡ್ ವೆರಿಫೈ ಮಾಡಿ, ತಿರುಗಿಸಬೇಡ್ರಿ ವಿರೋಧ ಪಕ್ಷ ನಾಯಕರಿಗೆ. ನಾನಂತೂ ಹೇಳಿಲ್ಲ, ರಿಕಾರ್ಡ್ ವೆರಿಫೈ ಮಾಡಿಸಿ. ನೀವು ಕೇಳಿದ್ರಿ, ನಾನು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಿಲುವಂತ ಕೊಡಿಸಿ ಅಂತ ಕೇಳಿದ್ದೀವಿ. ರಿಕಾರ್ಡ್ ಬೇಕಾದ್ರೆ ವೆರಿಫೈ ಮಾಡಿ. ರಾಜಣ್ಣನವರನ್ನ ರಿಕಾರ್ಡ್ ಬೇಕಾದ್ರೆ ವೆರಿಫೈ ಮಾಡಿಸಿ. ವಜಾಗೊಳಿಸಿದ್ದೀರಾ ಅಥವಾ ತೆಗೆದು ಹಾಕಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನ ನಾವು ಕೇಳಿದ್ದೇವೆ. ಸದನಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಈ ವಿಷಯ ತಿಳಿಸಿ. ಮೋದಿ ಅವರು ಬಂದು ಉತ್ತರ ಅವರೇನು ಮಂತ್ರಿ ಆಗಿರ್ಲಿಲ್ಲ, ಇಲ್ಲಿ ಮಂತ್ರಿ ಆಗಿದ್ರು. ಇದು ಮಂತ್ರಿ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ನಾವು ಒಪ್ತೇವೆ. ಅವರು ಮಾಡಿದ ಅಪರಾಧ ಏನು ಅಂತ ತಪ್ಪೇನಾಗಿದೆ? ಒಂದು ಸಮಯ ಸ್ಕ್ಯಾಂಡಲ್ ಹಂಗಿದ್ರು ಕೂಡ ಮೊನ್ನೆ ಪ್ರಶ್ನೆ ಪ್ರಸ್ತಾವ ಆಗಿದೆ, ಅದನ್ನು ಸಭಾನಾಯಕರು ಹೇಳಿದ್ದಾರೆ. ಸರ್ಕಾರ ಅವ್ರು ತೆಗೆಯೋದು ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಅಂತ ಹೇಳಿದ್ದಾರೆ.
ಅಲ್ಲಿಗೆ ಆ ಕೇಸನ್ನು ಮುಕ್ತಾಯ ಮಾಡಿತ್ತು ಮತ್ತಿರಿಗೆ ನಾನು ಜವಾಬ್ದಾರಿ ಇಲ್ಲ ಅಂತ ಹೇಳೋದಲ್ಲ. ಮಾನ್ಯ ಸಭಾಪತಿಗಳ ಅವರ ಅದು ರಾಜೀನಾಮೆ ಕೊಟ್ಟರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ರಾಜೀನಾಮೆ ಕೊಡ್ತಾರೆ, ತಾವು ಗೆದ್ದು ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಬೇಕು. ಸದನಕ್ಕೆ ದಯಮಾಡಿ ತಿಳಿಸ್ಬೇಕು. ಪಲಾಯನ ಮಾಡಬೇಡಿ, ದಯವಿಟ್ಟು ಪಲಾಯನ ಮಾಡಬೇಡಿ. ಇಲ್ಲ, ದಯವಿಟ್ಟು ಪಲಾಯನ ಮಾಡಬೇಡಿ. ಈಗ ವಿರೋಧ ಪಕ್ಷ ನಾಯಕರೇ ತೆಗೆದು ಹಾಕಲಾಗಿದೆ, ತೆಗೆದು ಹಾಕಲಾಗಿದೆ. ವಿರೋಧ ಪಕ್ಷ ನಾಯಕರೇ We are not going to answer your question. We are not going to answer your question because ಯಾಕೆ ಕಾರಣ ಏನು? ಕಾರಣ ಈಗ ವಿರೋಧ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರೇ ಒಬ್ಬ ದಲಿತ ನಾಯಕನನ್ನ ನೀವು ಬಲಿ ತಗೊಂಡಿದ್ದೀರಿ. ಅಲ್ಲಿ ಕೇಳ್ರಿ ಒಬ್ಬ ದಲಿತ ನಾಯಕನನ್ನ ತಾವು ಬಲಿ ತಗೊಂಡಿದ್ದೀರಿ. ಕೂತ್ಕೊಳ್ರಿ ಇಲ್ಲಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕೂತ್ ನಮ್ಮ ವಿರೋಧ ಪಕ್ಷ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದೇ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಲಿ ತಗೊಂಡ್ರಿ, ಬಸವಲಿಂಗಪ್ಪನವರನ್ನ ಬಲಿ ತಗೊಂಡ್ರಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದು ವಿರೋಧ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರೇ ಕನಕರ್ ರಾಜೀನಾಮೆ ಕೊಟ್ಟರಲ್ಲ, ಇವತ್ತು ಪ್ರಸ್ತಾಪ ಮಾಡಿದ್ದೀರಾ? ಅಲ್ಲೆಲ್ಲ ಹೇಳ್ಬೇಕು ಅದು. ಯಡಿಯೂರಪ್ಪ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು, ಈಗ ಯಾಕೆ ಅಂತ ಕೊಟ್ರ ಕಾರಣ ಕೊಟ್ರ? ಯತ್ನಾಳ್ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರಿ, ಯಾಕೆ ಅಂತ ಹೇಳಿದ್ರ? ವಿರೋಧ ಪಕ್ಷ ನಾಯಕರೇ ಇಂಟರ್ನಲ್ ಪಾರ್ಟಿ ಮಾತಾಡ್ತಾ ಇದ್ದಾರಲ್ಲ ನಿಮ್ಮ ಜೊತೆ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ಇಂಟರ್ನಲ್ ಪಾರ್ಟಿ ವಿಚಾರ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ವಿರೋಧ ಪಕ್ಷ ನಾಯಕರೇ ದಲಿತ ವಿರೋಧಿ ಈಗ ಶೂನ್ಯ ವೇಳೆಯ ಪ್ರಸ್ತಾವಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಇವರೇ ಸ್ಪಷ್ಟವಾಗಿ ಹೇಳಿದೆ. ಶಾಂತಾರಾಮ್ ಸಿದ್ದಿ ಅವರೇ, ಈಗ ಶೂನ್ಯ ವೇಳೆ ಪ್ರಸಾರ ಶಾಂತಾರಾಮ್ ಸಿದ್ದಿ ಅವರು, ಬಲ್ಕೀಶ್ ಬಾನು, ರಾಮೋಜಿ ಗೌಡ ಮತ್ತೆ ಶ್ರೀಮತಿ ಹೇಮಲತಾ ಅವರು ಒಂದೇ ದಿನಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಶಾಂತಾರಾಮ್ ಸಿದ್ದಿ ಅವರು ಹೇಳಿ. ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ಮಾನ್ಯರೇ, ಮಾಸಿಕ ಗೌರವಧನ ಹೆಚ್ಚಳಕ್ಕಾಗಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಎಂಬ ವಿಷಯವನ್ನು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ಕನಿಷ್ಠ 10,000 ರೂಪಾಯಿ ಮಾಸಿಕ ಗೌರವಧನ ಏರಿಸುವುದರ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತೆಯರು ಮಂಗಳವಾರದಿಂದ 3 ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಆರಂಭಿಸಿದ್ದಾರೆ ಎಂಬ ವಿಷಯ ದಿನಾಂಕ 13/8/2025 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತದೆ. ಈ ಕುರಿತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಕಾರ್ಯದರ್ಶಿಯವರು ಮಾತನಾಡಿ, ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಿಸುವಂತೆ ಈ ವರ್ಷ ಜನವರಿಯಲ್ಲಿ ಪ್ರತಿಭಟನೆ ನಡೆಸಿದಾಗ ಸರ್ಕಾರಕ್ಕೆ ಆಗ್ರಹಿಸಲಾಗಿತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಏಪ್ರಿಲ್ನಿಂದ ಪ್ರತಿ ತಿಂಗಳು ಕನಿಷ್ಠ 10,000 ರೂಪಾಯಿ ನೀಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದರು. ಆದರೆ ಈ ಬಗ್ಗೆ ಈವರೆಗೂ ಯಾವುದೇ ಆದೇಶ ಹೊರಡಿಸಿಲ್ಲ. ಆದ್ದರಿಂದ ರಾಜ್ಯವ್ಯಾಪಿ ಆಶಾ ಕಾರ್ಯಕರ್ತರು ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಲು ಮುಂದಾಗಿದ್ದಾರೆ ಎಂದು ಪತ್ರಿಕೆ ಉಲ್ಲೇಖಿಸುತ್ತದೆ. ಹೀಗಾಗಿ ಅತ್ಯಂತ ಮಹತ್ವದ ವಿಷಯವಾದ ಆಶಾ ಕಾರ್ಯಕರ್ತರ ಈ ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂಬ ವಿಷಯವನ್ನು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ. ಈಗ ಬಲ್ಕೀಶ್ ಬಾನು ಅವರು ಮತ್ತೆ ರಾಮೋಜಿ ಗೌಡರು, ಹೇಮಲತಾ ಅವರು ಅದನ್ನೇ ಕೇಳಿದ್ದೀರಾ? ಬಲ್ಕೀಶ್ ಬಾನು ಒಂದು ನಿಮಿಷ, ಬಲ್ಕೀಶ್ ಬಾನು ಅವ್ರು ಮಾತು ಹೇಳಿ, ಅದೇ ಹೇಳ್ತಾರೆ. ಮಾನ್ಯ ಸಭಾಪತಿಯವರೇ, ಅವ್ರು ಓದಿದ್ಮೇಲೆ ಮಾನ್ಯ ಸಭಾಪತಿಯವರೇ, ಇದು ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಎಲ್ಲರೂ ಕೂಡ ಇದಕ್ಕೆ ಪ್ರಸ್ತಾವನೆಯನ್ನು ಶೂನ್ಯ ವೇಳೆ ಪ್ರಸ್ತಾಪನೆ ಮಾಡಿದ್ದಾರೆ. ಈ ಸ್ಟ್ರೈಕ್ ಮಾಡೋಕ್ಕಿಂತ ಹಿಂದೆ ನನಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದು ಒಂದು ಮನವಿಯನ್ನು ಕೂಡ ಈ ಆಶಾ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅಲ್ಲ, ನೀವು ಪೂರಾ ಓದೋದು ಬೇಡ, ಅದು ಒಂದೇ ರೀತಿ ಇರೋದ್ರಿಂದ ಚುಕ್ಕಿಟಾಗಿ ಹೇಳ್ಬಿಡಿ. ಪೂರಾ ಓದಲ್ಲ, ಆದರೂ ಕೊನೆಯದೊಂದು ಅವರ ಮನವಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಆಶಾ ಕಾರ್ಯಕರ್ತರು ಪ್ರತಿನಿತ್ಯ 24/7 ರೀತಿಯಲ್ಲಿ ಯಾವುದೇ ಕೆಲಸ ಆಗಲಿ ಜನರ ಒಂದು ಆರೋಗ್ಯವನ್ನು, ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡೋಕ್ಕೆ ದಿನನಿತ್ಯ ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿದ್ದಾರೆ. ಅವರು ಯಾವುದೇ
ಡಾಕ್ಟರ್ಸ್ ಇಲ್ದಿದ್ರು ಕೂಡ ಬಹಳ ವೇಗವಾಗಿ ಬಹಳ ಜನರಿಗೆ ಸಿಗೋರು ಅಂಥವ್ರು ಅಂತಾರೆ ಆಶಾ ಕಾರ್ಯಕರ್ತರು. ನಾವು ಹಿಂದೇನು ಕೂಡ ನಮ್ಮ ಬಜೆಟಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಯವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಅವ್ರ ಮೇಲೆ ಸಂಪೂರ್ಣವಾಗಿ ನಮ್ಮ ಸರ್ಕಾರದ ಭರವಸೆ ಇದೆ. ನಮ್ಮ ಸರ್ಕಾರನೇ ಅಂಗನವಾಡಿ ಕಾರ್ಯಕರ್ತರು ಇರಲಿ, ಆಶಾ ಕಾರ್ಯಕರ್ತರು, ಇನ್ಯಾವುದೇ ಮಹಿಳೆಯ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಬಹಳ ದೊಡ್ಡ ಹೆಜ್ಜೆಯನ್ನು ತಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದಕ್ಕೆ ಆಶಾ ಕಾರ್ಯಕರ್ತರ ಏನೀಗ ಅಹೋರಾತ್ರಿ ಅವ್ರು ಧರಣಿಯನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಇವರ ಮನವಿಯನ್ನು ನಾವು ಪರಿಗಣಿಸಲೇಬೇಕಾಗಿರ್ತಕ್ಕಂಥದ್ದು. ಇವರಿಗೆ ಗ್ರಾಮೀಣ ಭಾಗಕ್ಕೆ ಮಾಸಿಕ ಕನಿಷ್ಠ 10,000 ರೂಪಾಯಿ ಗೌರವಧನ ಮತ್ತು ನಗರದಲ್ಲಿ ಕರ್ತವ್ಯ ನಿರ್ವಹಿಸಿದ ಆಶಾ ಕಾರ್ಯಕರ್ತರಿಗೆ ಮಾಸಿಕ 20,000 ರೂಪಾಯಿ ಗೌರವಧನ ಹೆಚ್ಚು ಮಾಡಬೇಕು ಅಂತ ನಾನು ಕೂಡ ಅವರ ಒಂದು ಮನವಿಯನ್ನು ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ. ಈಗ ಹೇಮಲತಾ ಅವ್ರು ನೀವು ಈಗ ಅವ್ರ ಉತ್ತರ ಕೊಟ್ಟಿದ್ದಾರೆ, ಮತ್ತೆ ಸೇಮ್ ಇದೆ. ಆಯ್ತು, ಅದ್ರ ಕೊನೆಯದು ಹೇಳ್ಬಿಡಿ, ಪೂರ ಓದೋದೇನು ಬೇಡ. ಧನ್ಯವಾದಗಳು ಸಭಾಪತಿಗಳೇ. ಈಗಾಗಲೇ ಬಾಲ್ಕೀಶ್ ಬಾನು ಮೇಡಮ್ ಅವ್ರು ಹೇಳಿದಂತೆ ನಿಜವಾಗ್ಲೂ ಆಶಾ ಕಾರ್ಯಕರ್ತರು ಸಮಾಜಮುಖಿಯಾಗಿ ತುಂಬ ಉತ್ತಮವಾದಂಥ ಕೆಲಸ ಮಾಡ್ತಿರೋದ್ರಿಂದ ಇವತ್ತು ಅವರು ಮಳೆ ಅನ್ನದೇ ಲೆಕ್ಕಿಸದೆ ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂಗನವಾಡಿಯರಿಗೆ ಕೊಟ್ಟಿರ್ತಕ್ಕಂಥ ಗೌರವಧನ ಆಶಾ ಕಾರಕರ್ತರು ಕೇಳೋದ್ರಲ್ಲಿ ತಪ್ಪಿಲ್ಲ. ನಿಜವಾಗ್ಲೂ ಸರ್ಕಾರ ಘೋಷಿಸಿದಂತೆ ಅವರು ಗೌರವಧನ ಕೇಂದ್ರ ಭಾಗಶಃ ಪ್ರೋತ್ಸಾಹ ಸೇರಿಸಿದಂತೆ ಕನಿಷ್ಠ 10,000 ಗ್ಯಾರಂಟಿಯನ್ನು ಏಪ್ರಿಲ್ಗೆ ಅನ್ವಯ ಆಗುವಂತೆ ಅವರಿಗೆ ಹೆಚ್ಚಳ ಮಾಡಬೇಕಂತ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾನೆ, ಅವರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಅಲ್ಲ ಅದೇ ಆಗಿದೆ, ಅದೇ ಉತ್ತರ ಕೊಟ್ಟಾಗಿದೆ ಅಲ್ಲ ರಾಮೋಜಿಗೌಡ್ರೆ, ಅದೇ ಅಲ್ಲ ರಾಮೋಜಿಗೌಡ್ರೆ, ನಮ್ಮದು ಅದೇ ಹಾಗೆ ಬಿಟ್ಬಿಡಿ ಸಾಕಲ್ಲ. ಹೇಳ್ಬೇಕಾ? ಏನಿಲ್ಲ, ಅದೇ ಅವ್ರ ಗೌರವಧನ ಹೆಚ್ಚಿಸಿ ಪಾಪ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ನ್ಯಾಯ ಒದಗಿಸ್ಕೊಡೋದು ಅದು ಕೊಡಿ. ಮತ್ತು ಕೇಂದ್ರ ರೀತಿಯಲ್ಲಿ ನಮ್ಮಲ್ಲೂ ಸಹ ಒಂದು 10,000 ರೂಪಾಯಿ ಅವ್ರೇನು ಬೇಡಿಕೆ ಇದನ್ನು ಈಡೇರಿಸಿ ಅಂತೇಳಿ ಅದೇ ಹೇಳ್ತಾರೆ. ನಾ ಕೊಟ್ಟರೆ ಒಳ್ಳೇದು. ಈಗ ಅವ್ರು ಹೇಳ್ತಾರಲ್ಲ, ಉತ್ತರಕ್ಕೆ ಒಟ್ಟಾಗಿದೆ ಇವರೇ. ಈಗ ಅರುಣ್ ಅವರೇ, DS ಅರುಣ್. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸತ್ತವರಿಗೂ ಡಯಾಲಿಸಿಸ್ ಸೌಲಭ್ಯ ಕಲ್ಪಿಸುತ್ತಿರುವ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆ, ಭ್ರಷ್ಟಾಚಾರ ಮತ್ತು ಜನರಿಂದ ಹಣ ಸುಲಿಗೆ ವಿಚಾರ ಕುರಿತು ಸರ್ಕಾರಿ ಆಸ್ಪತ್ರೆ ಸ್ಪೆಷಲ್ ಸ್ಕೀಮ್ ಸ್ವರ್ಗಸ್ಥರಿಗೂ ಡಯಾಲಿಸಿಸ್ ಎಂಬ ಶೀರ್ಷಿಕೆಯಡಿ ನಮ್ಮ ಸಮಾಚಾರ ಎಂಬ ಕನ್ನಡ ದಿನಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಪ್ರಕಟವಾಗಿರುತ್ತದೆ. ಬಾಗಲಕೋಟೆಯ ಪಾಟೀಲ್ ಮೆಡಿಕಲ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೀತಾಬಾಯಿ ಶೇಖಪ್ಪ ರಾಥೋಡ್ ಎಂಬ ಮಹಿಳೆ ನಿಧನ ಹೊಂದಿದ ನಂತರ ಅವರ ಸಾವಿಗೆ ಸಂಬಂಧಿಸಿದ ಡೆತ್ ಸರ್ಟಿಫಿಕೇಟ್ ಸಹ ಆಸ್ಪತ್ರೆಯವರು ನೀಡಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ದಾಖಲೆಗಳಲ್ಲಿ ಅವರ ಸಾವಿನ ನಂತರವೂ ಹಲವು ಬಾರಿ ಡಯಾಲಿಸಿಸ್ ಚಿಕಿತ್ಸೆ ಪಡೆದಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ಆಘಾತಕಾರಿ ವಿಷಯವೆಂದರೆ ಈ ನಕಲಿ ದಾಖಲೆಗಳಿಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ಸಹಿ ಹಾಕಿದ್ದಾರೆ. ರಾಜ್ಯದ ವಿವಿಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂತಹ ನಕಲಿ ಬಿಲ್ಗಳು ತಯಾರಾಗುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ. ಡಯಾಲಿಸಿಸ್ ಯಂತ್ರಗಳ ಟೆಂಡರ್ಗಳನ್ನು ಪಡೆದಿರುವ ಏಜೆನ್ಸಿಗಳ ಮೇಲೆ ಸಮರ್ಪಕ ಮೇಲ್ವಿಚಾರಣೆ ಇಲ್ಲದ ಕಾರಣ ಅವರ ಕಾರ್ಯವನ್ನು ನಿಕಟವಾಗಿ ಗಮನಿಸಿ ಪ್ರಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸುವಂತೆ ನೋಡಿಕೊಳ್ಳುವುದು ಸರ್ಕಾರದಿಂದ ಹಾಗೂ ಆರೋಗ್ಯ ಇಲಾಖೆಯಿಂದ ಅತ್ಯಂತ ಅಗತ್ಯ. ಸಾವಿಗೀಡಾದವರ ಹೆಸರಿನಲ್ಲಿ ಬಿಲ್ ತಯಾರಿಸುವುದು, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸುವುದು ಇವೆಲ್ಲವೂ ವೈದ್ಯಕೀಯ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ತರುತ್ತದೆ, ಜನರ ನಂಬಿಕೆಯನ್ನು ನಾಶ ಮಾಡುತ್ತದೆ. ಈ ಘಟನೆಗೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ತಕ್ಷಣ ಅಮಾನತು ಮಾಡಿ ಜನರ ಹಣವನ್ನು ದೋಚಿದವರನ್ನು ಕಠಿಣವಾಗಿ ಶಿಕ್ಷಿಸಬೇಕು. ಹಾಗೂ ಇಂತಹ ಘಟನೆಗಳು ರಾಜ್ಯದ ಇತರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಘಟಿಸಿದಂತೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನಿತರೆ ಲೋಪದೋಷಗಳ ಬಗ್ಗೆ ನಿಗಾ ವಹಿಸಲು ಗುಪ್ತ ವಿಚಕ್ಷಣಾ ದಳವನ್ನು ರಚಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಒತ್ತಾಯಿಸುತ್ತೇನೆ. ಸಭಾನಾಯಕರೇ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟ ಸಚಿವರಿಂದ ಉತ್ತರ ಒದಗಿಸಲಾಗುವುದು. TA ಶರವಣ.
ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕೋಸ್ಕರ ವಂದಿಸುತ್ತಾ ಈ ಕೆಳಗಂಡ ಸಾರ್ವಜನಿಕ ಮಹತ್ವವಾದಂಥ ವಿಷಯವನ್ನು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಬಯಸುತ್ತೇನೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಲು ಉದ್ದೇಶಿಸಿರುವ ಬಡಾವಣೆಯ ಮುಂದುವರೆದ ಭಾಗ ಹಾಗೂ ಹೊಸ ಬಡಾವಣೆ ಬರಲಿರುವ ಪ್ರದೇಶಗಳಲ್ಲಿ ಸ್ಥಳೀಯರು ನಿರ್ಮಿಸಿಕೊಳ್ಳುವ ಸ್ವಂತ ಮನೆಗೆ ಪ್ರಾಧಿಕಾರ ಅಡ್ಡಗಾಲು ಹಾಕುತ್ತಿದೆ ಎಂಬುದಾಗಿ ರೈತರು ದೂರಿದ್ದಾರೆ. ಹಾಗೂ PRR ರಸ್ತೆ ಸುತ್ತಮುತ್ತಲಿನ ಗ್ರಾಮಗಳು ಸ್ಥಳೀಯ ಸೂರು ನಿರ್ಮಿಸಿಕೊಳ್ಳಲು ಸಮಸ್ಯೆ ಉಂಟಾಗಿದೆ. ಸ್ವಂತ ಸ್ಥಳದಲ್ಲೇ ಮನೆ ನಿರ್ಮಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇದೆ. ಆದರೆ BDA ನಮಗೆ ನೋಟಿಸ್ ನೀಡಿ ಮನೆ ನಿರ್ಮಿಸದಂತೆ ತಾವರೆಕೆರೆ ಹೋಬಳಿಯ ರೈತರು ಆಕ್ಷೇಪ ಎತ್ತಿದ್ದಾರೆ. ಕಳೆದೊಂದು ವರ್ಷದಿಂದ BDA ಹಲವು ಗ್ರಾಮಗಳಲ್ಲಿ ರೈತರಿಗೆ ನೋಟಿಸ್ ನೀಡುತ್ತಿದೆ. ಜತೆಗೆ ಅನುಮೋದನೆ ಪಡೆಯದೆ ಬಡಾವಣೆಗಳಲ್ಲಿರುವ ಸೈಟುದಾರರಿಗೆ ನೋಟಿಸ್ ಜಾರಿ ಮಾಡಿದೆ. ಆದರೆ ಅನಧಿಕೃತ ಬಡಾವಣೆ ನಿರ್ಮಾಣಕ್ಕೆ ತಡೆ ಓಡುವ ಭರದಲ್ಲಿ ಸ್ಥಳೀಯರಾದ ನಮಗೆ ಸೂರು ನಿರ್ಮಿಸದಂತೆ ತಾಕೀತು ಮಾಡಲಾಗುತ್ತಿದೆ. ಹೊಸ ಬಡಾವಣೆಗೆ ಭೂ ಸ್ವಾಧೀನ ಅಧಿಸೂಚನೆ ಹೊರಡಿಸಿದ್ದರೂ ಸ್ವಂತ ಉಪಯೋಗಕ್ಕೋಸ್ಕರ ಮನೆ ನಿರ್ಮಿಸಿಕೊಳ್ಳಲು ಅಡ್ಡಿಪಡಿಸುವುದು ಯಾವ ನ್ಯಾಯವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಬಡಾವಣೆ ರಚಿಸುವ ಹಿನ್ನೆಲೆಯಲ್ಲಿ ಆ ಪ್ರದೇಶಗಳಲ್ಲಿ ಹೊಸ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ. ಜತೆಗೆ ಈಗಾಗಲೇ NOC ನೀಡುತ್ತಿಲ್ಲ. ಕಳೆದ 20 ವರ್ಷಗಳಿಂದ ಈ PRR 1 ಇಲ್ಲಿಯವರೆಗೂ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿಲ್ಲ. ಆದರೆ PRR 2 ಎಂಬ ಯೋಜನೆ ಪ್ರಾರಂಭಿಸಲಾಗಿದೆ. ಅದು ಕೂಡ ಇನ್ನೂ ಪ್ರಾರಂಭವಾಗಿಲ್ಲ. ಈಗ ಪ್ರಾಧಿಕಾರವು ಆ 2 ರಸ್ತೆಗಳ ಸುತ್ತಲೂ 6 ಹೊಸ ಬಡಾವಣೆ ನಿರ್ಮಿಸಲು ಪ್ರಾಧಿಕಾರ ನಿರ್ಧರಿಸಿದೆ. ಆದರೆ ಇನ್ನೂ ಭೂ ಸ್ವಾಧೀನ ಅಧಿಸೂಚನೆ ಹೊರಬಂದಿಲ್ಲ. ಅಧಿಸೂಚನೆ ಹೊರಡಿಸಿದ ನಂತರ ಅಷ್ಟೇ ಪ್ರಾಧಿಕಾರವು ಕಟ್ಟಡ ನಿರ್ಮಾಣ ತಡೆ ಓಡಬೇಕು ಹೊರತು ಸ್ಥಳೀಯರು ತಮ್ಮ ಸ್ವಂತಕ್ಕೆ ನಿರ್ಮಿಸಿಕೊಳ್ಳುವ ಮನೆಗಳನ್ನು ಅಲ್ಲಿ ಒಂದು ಕೂಸು ಹುಟ್ಟುವ ಮುಂಚೆ ಕುಲಾವಗೊಳಿಸಿದಂತೆ ಅದಕ್ಕೂ ಮುನ್ನವೇ ರೈತರಿಗೆ ಮತ್ತು ಸ್ಥಳೀಯರಿಗೆ ತಮ್ಮ ಜಾಗದಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳುವ ಕನಸಿಗೆ ಕೊಳ್ಳಿ ಇಡಬೇಡಿ ಮತ್ತು ಈಗಾಗಲೇ ಮನೆ ನಿರ್ಮಿಸಿಕೊಂಡ ರೈತರು ಮತ್ತು ಸ್ಥಳೀಯರಿಗೆ ವಿದ್ಯುತ್ ಸಂಪರ್ಕ ಮತ್ತು NOC ನೀಡಿ ಅವರಿಗೆ ಅನುಕೂಲ ಕಲ್ಪಿಸಿಕೊಡಲೆಂದು ನಾನು ಸರ್ಕಾರವನ್ನು ಒತ್ತಾಯಿಸುತ್ತೀನಿ. ಈ ವಿಷಯ 13/8/25 ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಇದು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಉಪಮುಖ್ಯಮಂತ್ರಿ. ಅಧ್ಯಕ್ಷೆ, ನಾನು ಈಗಾಗಲೇ ಗೋಪಿನಾಥ್ ಅವರು ಈ ಪ್ರಶ್ನೆನ ಕೇಳಿದ್ರು. ತಾವು ಉತ್ತರ ಕೇಳಿದ್ರು ಏನೋ ಗೊತ್ತಿಲ್ಲ. ಬಟ್ ನಾವು PRR 1 ಮಾಡಬೇಕು, PRR 2 2 ನೋಟಿಫಿಕೇಶನ್ ಆಗೋಗಿದೆ. PRR 1 2ಗೂ ಫೈನಾನ್ಷಿಯಲ್ ಸ್ಟ್ರೆಂತ್ ಬೇಕು. ಮೊದಲೇ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಅದಕ್ಕೆ ನಾವು ಅಕ್ಕಪಕ್ಕ ಕೆಲವು ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಅದಕ್ಕೆ ನೋಟಿಫಿಕೇಶನ್ ಮಾಡಿದ್ವಿ. ಯಾರಿಗೇನು ಪರಿಹಾರ ಕೊಡಬೇಕು, ಯಾರು ಲೀಗಲ್ ಓಡ್ ಇರ್ತಾರೋ ಅವ್ರು ಕೊಡಲೇಬೇಕು. ರೋಡ್ ಮಾಡೋಕ್ಕಾಗಲಿಲ್ಲ ಅಂತ ಯಾರಿಗೂ ಸುಮ್ಮನೆ ನಾವು ಜಮೀನು ತೆಗೆದುಕೊಳ್ಳೋದಿಲ್ಲ. ಕನಸು ಎಲ್ಲರಿಗೂ ಇದೆ. ಎಲ್ಲರಿಗೂ ಏನೇನು ಆಲ್ಟರ್ನೇಟಿವ್ ಜಾಗ ಸೈಟ್ ಇದ್ದದವ್ರು ಸೈಟ್ ಕೊಡಬೇಕಾಗ್ತದೆ, ಮನೆ ಇದ್ದವ್ರು ಮನೆ ಕೊಡಬೇಕಾಗ್ತದೆ. ಎಸ್ಪೆಷಲಿ ಈ ರೋಡಲ್ಲಿ ಯಾರಿಗೆ ಆಸ್ತಿ ಕಳ್ಕೊಳ್ತಾನೆ ಅವ್ರಿಗೆ ಹೆಚ್ಚಿಗೆ ಪ್ರಯಾರಿಟಿ ಕೊಟ್ಬಿಟ್ಟು ನಾವು ಆಲ್ಟರ್ನೇಟಿವ್ ವ್ಯವಸ್ಥೆನ ಖಂಡಿತ ನಾವು ಮಾಡ್ತೀವಿ. ನಿಮ್ಮನ್ನ ಕಳಕಳೆ ನನಗೆ ಅರ್ಥ ಆಗ್ತದೆ, ಮಾಧ್ಯಮದ ಕಳಕಳೆನೂ ನನಗೆ ಅರ್ಥ ಆಗ್ತದೆ. ಸೊ ರೋಡ್ ಇಲ್ಲದೆ ಹೋದರೆ ನಮಗೆ ಭಾಳ ಕಷ್ಟ ಆಗ್ತದೆ. ಇವೆರಡು ರೋಡೂ ಆ ಕಡೆ ಈ ಕಡೆ ಬೆಂಗಳೂರಿಗೆ ಇದೇನು ಒಂದು ಆಲ್ಮೋಸ್ಟ್ ಒಂದು 52 ಕಿಲೋಮೀಟ್ರು, ಇನ್ನೊಂದು 70 ಹೆಚ್ಚು ಕಮ್ಮಿ 125 ಕಿಲೋಮೀಟ್ರು, 130 ಕಿಲೋಮೀಟ್ರ್ ಆಗ್ತದೆ. ಇವೆರಡು ರೋಡನ್ನು ಬೆಂಗಳೂರಿಗೆ ಭಾಳ ಅವಶ್ಯಕತೆ ಇದೆ. ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ. ದಯವಿಟ್ಟು ತಾವು ಸಹಕಾರ ಕೊಡ್ತೀವಿ. ಅಲ್ಲ ಶರವಣ ಅವರೇ, ವಿದ್ಯುತ್ ಸಿಗ್ತಾ ಇಲ್ಲ. ವಿದ್ಯುತ್ ವಿಚಾರ ಒಂದು ದೊಡ್ಡ ತಮಗೆ ಗೊತ್ತಿದೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಗಿದೆ. ಯಾರು ಪ್ಲಾನ್ ಸೈನ್ಸ್ ಆಗಿರಲಿಲ್ಲ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ, ಅವ್ರಿಗೆ ಯಾರಿಗೂ ಕೊಡಬಾರ್ದು ಅಂತೇಳಿ ಆಗಿದೆ. ನಾನು ಸಾಮಾನ್ಯ ಮನೆಯವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ನಾನೇ ಏಕದಮ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ನಮ್ಮ ಚೀಫ್ ಸೆಕ್ರೆಟ್ರಿ, ನಮ್ಮ ಆಫೀಸರ್ಸ್ ಎಲ್ಲ ಬರೆದುಬಿಟ್ಟಿದ್ದಾರೆ. ಕರೆಂಟ್ ನಿಲ್ಲಿಸಿ ಇದೇನು ಮಾಡಿಬಿಡಿ ಅಂತ ಬರೆದಿದ್ದಾರೆ. ಅದಕ್ಕೆ ನಾನು ಒಂದು ಹೊಸದಾಗಿ ಮಾಡಿ ಒಂದು ಕ್ಯಾಬಿನೆಟ್ಗೆ ಒಂದು ನೋಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು ಅಂತ. ಡೆಲ್ಲಿಲಿ ಹೋಗಿ ನೋಡ್ಕೊಂಡ್ಬಂದೆ, ಬೇರೆ ಬೇರೆ ರಾಜ್ಯದವ್ರ ಹತ್ರ ಮಾತಾಡಿದ್ದೀನಿ. ಕೆಲವ್ರಿಗೆ ಪವರ್ ಇವರು ಇಲಾಖೆಯವರು ಕೂಡ ಅವರೆಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲ ಬಂದು 2 ಬಾರಿ ನಾನು ಭೇಟಿ ಮಾಡಿದ್ದಾರೆ.
ನಮ್ಮ ಜಾರ್ಜ್ ಅವರು ಕೂಡ ನಂತರ ಮಾತಾಡಿದ್ದಾರೆ, ಅನೇಕ MLAಗಳೆಲ್ಲ ಮಾತಾಡಿದ್ದಾರೆ. ಬೆಂಗಳೂರು ಸಿಟಿ MLAಗಳು, ಹಳ್ಳಿಲಿರೋ MLAಗಳಿಗೂ ಇದು ಮನೆಗಳಿಗೂ ಕರೆಂಟ್ ಕೊಡ್ತಾ ಇಲ್ಲ. ಸುಮಾರು ಅಂಥದ್ದು 4-5 ಲಕ್ಷ ಕಲೆಕ್ಷನ್ಸ್ ಪೆಂಡಿಂಗ್ ಇದೆ. ಕೂಡಲೇ ಅದ್ರ ಬಗ್ಗೆ ರಿಸರ್ವ್ ಮಾಡಬೇಕು ಅಂತ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. PH ಪೂಜಾರಿ ಅವರು ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಶೂನ್ಯ ವೇಳೆಯ ಪ್ರಸ್ತಾಪವನ್ನು ಮಾತಾ ದಿನಾಂಕ 14/8/2025 ಗುರುವಾರದಂದು ಕನ್ನಡ ದಿನಪತ್ರಿಕೆಯಾದ ವಿಜಯವಾಣಿಯಲ್ಲಿ ಜೀವನದಿಯೇ ಮುಳುವಾಯಿತ ಗೇಟ್ ತೆರವುಗೊಳಿಸುವ ಹಿನ್ನೆಲೆ ಮಲಪ್ರಭಾ ಪ್ರವಾಹಕ್ಕೆ ಒಡೆದ ಬ್ಯಾರೇಜ್ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟಣೆಗೊಂಡಿರುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಭಾಗದ ರೈತರು ಕಷ್ಟಪಟ್ಟು ಉತ್ತಿ ಬಿತ್ತಿ ಹಸಿರು ಮೈದುಂಬಿಕೊಂಡಿದ್ದ ಭೂತಾಯಿ ಮಡಿಲು ಕಂದಕವಾಗಿ ಸೃಷ್ಟಿಯಾಗಿರುವುದು ಅತ್ಯಂತ ನೋವು ತಂದಿದೆ. ಜೀವನದಿ ಮಲಪ್ರಭಾ ನದಿಯ ಆರ್ಭಟ ಈ ಭಾಗದ ರೈತರನ್ನು ಹೈರಾಣಿಸಿದೆ. ಈ ಎಲ್ಲ ಸಮಸ್ಯೆಗಳು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯ ಕಾರಣದಿಂದ ಎಂಬ ವರದಿಯಾಗಿರುವುದು ಕೂಡ ಅಚ್ಚರಿಯ ಸಂಗತಿ. ಪ್ರವಾಹ ಇಲ್ಲ, ಅತಿವೃಷ್ಟಿ ಇಲ್ಲ, ಆದರೂ ಹುನಗುಂದ ತಾಲೂಕಿನ ಬೇವಿನಾಳ ಮತ್ತು ಸುರುಳಿಕಲ್ ಗ್ರಾಮದ ನಡುವೆ ಬರುವ ನದಿಗೆ ನಿರ್ಮಿಸಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಅವಾಂತರ ಎಂದು ಹೇಳಲಾಗುತ್ತಿದೆ. ರಾಜ್ಯ ಸರ್ಕಾರ ನಿಯಮಾನುಸಾರ ಬ್ಯಾರೇಜ್ ಗೇಟ್ ವಿಸ್ತರಿಸಬೇಕಿದ್ದ ಅಧಿಕಾರಿಗಳು ಯಾರದೋ ಮೇಲಿನ ಕೋಪಕ್ಕೆ ರೈತರ ಜಮೀನುಗಳ ಹಸಿರು ವನವಾಗಿದ್ದ ಭೂತಾಯಿ ಒಡಲಿಗೆ ಸಂಚಕಾರ ತಂದೊಡ್ಡಿದ್ದಾರೆ. ಮಳೆಯ ಅವಾಂತರ ಇನ್ನೂ ಹೆಚ್ಚಾದರೆ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ನದಿಯ ಒಡಲಿಗೆ ಭೂಮಿ ಆಪೋಷಣವಾಗಿ ರೈತರು ನಾಸೆಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.